ನಮ್ಮ ನಾಡಿನ ಶ್ರೇಷ್ಠ ಸಾಹಿತಿ ಆನಾ ಕೃಷ್ಣರಾಯರ ಅವರ ಜನ್ಮದಿನದ ಅಂಗವಾಗಿ ವಿಶ್ವಚೇತನ ಜೈ ಭೀಮ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆನಕೃ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸಿಹಿ ಹಂಚಲಾಯಿತು. ಅರಕಲಗೂಡು ಹೃದಯ ಭಾಗದ ಆನಕೃ ವೃತ್ತದಲ್ಲಿ ಇರುವ ಆನಾ ಕೃಷ್ಣರಾಯರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಟ್ರಸ್ಟ್ ಕಾರ್ಯದರ್ಶಿ ಮೋಹನ್ ಕುಮಾರ್ ಮಾತನಾಡಿದರು. ಮಹಾನ್ ಚೇತನ ಕನ್ನಡದ ಕಟ್ಟಾಳು, ಕನ್ನಡದ ಉಳಿವಿಗಾಗಿ ಹೋರಾಡಿದ ದಿಟ್ಟ ಸೇನಾನಿಯನ್ನು ನೆನೆಯಬೇಕಾಗಿದ್ದು ಅರಕಲಗೂಡು ತಾಲೂಕಿನ ಎಲ್ಲ ಜನರ ಜವಾಬ್ದಾರಿಯಾಗಿದೆ. ಅವರು ದೇಶ ಕಂಡ ಅತ್ಯುತ್ತಮವಾದ ಸಾಹಿತಿಯಾಗಿದ್ದು ಅವರನ್ನು ಕೊಡುಗೆಯಾಗಿ ನೀಡಿದ ಹೆಮ್ಮೆ ಹಾಗೂ ಹಿರಿಮೆ ನಮ್ಮ ತಾಲೂಕಿನದ್ದು. ಅವರು ರಚಿಸಿರುವ ಎಷ್ಟೋ ಕೃತಿಗಳು ಚಲನಚಿತ್ರವಾಗಿದ್ದು ಅವರ ಕೃತಿಗಳಲ್ಲಿ ಇರುವ ಸಂದೇಶಗಳಿಂದ ತುಂಬಾ ಜನರು ಬದಲಾವಣೆಯಾಗಿದ್ದು ಅವರು ಗೋಕಾಕ್ ಚಳವಳಿಯಲ್ಲಿ ಭಾಗವಹಿಸಿದ್ದರು. ನನ್ನಂತವರು ಕನ್ನಡಕ್ಕೆ ಅನೇಕರಿದ್ದಾರೆ, ಆದರೆ ನನಗೆ ಇರುವುದೊಂದೇ ಕನ್ನಡ, ನನಗೆ ಕನ್ನಡ ಎಂದು ಹೇಳಿ ಕನ್ನಡದ ಕಟ್ಟಾಳು ಎಂದರು. ಈ ಶುಭ ಸಂಜೆಯಲ್ಲಿ ಅರಕಲಗೂಡು ಜನತೆಯ ಪರವಾಗಿ ಎಲ್ಲರಿಗೂ ಆನಕೃ ಅವರ ಜನ್ಮದಿನದ ಶುಭಾಶಯಗಳು ಮತ್ತೊಮ್ಮೆ ಕೋರುತ್ತೇನೆ ಎಂದರು. ಅರಕಲಗೂಡಿನಲ್ಲಿ ಆನಾ ಕೃಷ್ಣರಾಯರ 118ನೇ ಜನ್ಮದಿನೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಈ ಒಂದು ದಿನ ಸುಸಂದರ್ಭದಲ್ಲಿ ನಮ್ಮ ಅರಕಲಗೂಡಿಗೆ ಕೀರ್ತಿ ತಂದಂತಹ ನಮ್ಮ ರಾಜ್ಯಕ್ಕೆ ಕನ್ನಡದ ಸಾರ್ವಭೌಮ ಕಾದಂಬರಿಯ ಸಾರ್ವಭೌಮವಾಗಿರುವಂತಹ ನಮ್ಮ ಅರಕಲಗೂಡು ಕೃಷ್ಣರಾಯರು ಕನ್ನಡಕ್ಕೆ ಅನೇಕ ಜನರಿದ್ದಾರೆ, ಕನ್ನಡ ಮಾತ್ರ ನನಗಿರೋದು ಒಂದೇ ಕನ್ನಡ ಅಂತ ಹೇಳಿದಂತಹ ಈ ಒಂದು ಮೇರು ವ್ಯಕ್ತಿ ನಮ್ಮ ಆನಕೃರವರು. ಆನಾ ಕೃಷ್ಣರಾಯರವರು 1908ರಲ್ಲಿ ಜನಿಸ್ತಾರೆ. ಕನ್ನಡದ ಸಾಹಿತ್ಯ ಲೋಕದಲ್ಲಿ ಅಪಾರವಾದ ಒಂದು ಹೆಸರನ್ನು ಪಡ್ತಾರೆ. ಕಾದಂಬರಿಗಳು, ಕಥೆಗಳು, ಕವನಗಳು ಅನೇಕ ಕನ್ನಡಕ್ಕಾಗಿ ಒಂದು ಜೀವನವನ್ನು ಮುಡುಪಾಗಿಡ್ತಾರೆ. ಇಂಥ ಒಂದು ಅನಕೃ ನಾಡಿನಲ್ಲಿ ಅರಕಲಗೂಡಿನಲ್ಲಿ ನಾವು ಎಲ್ಲೇ ಬಂತು ಅಂದ್ರೆ ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಸರ್ಕಲ್ ಇದ್ದೀವಿ. ಯಾವ ಸರ್ಕಲ್ಪ್ಪ ಅಂತಂದ್ರೆ ಅನಕೃ ಸರ್ಕಲ್ಲು ಅಂತ ಒಂದು ಹೆಸರನ್ನು ತಂದುಕೊಟ್ಟಂಥ ಅರಕಲಗೂಡಿನ ನರಸಿಂಹ ಕೃಷ್ಣರಾಯರು ಈ ದಿನದ ಒಂದು 118ನೇ ಜನ್ಮ ದಿನಾಚರಣೆಯನ್ನು ನಮ್ಮ ವಿಶ್ವಚೇತನ ಜೈ ಭೀಮ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಅವರ ಒಂದು ಹೆಸರು ಅಜರಾಮರವಾಗಿರಲಿ, ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ವಿಶ್ವಚೇತನ ಜೈ ಭೀಮ್ ಚಾರಿಟರಿ ಟ್ರಸ್ಟ್ನ ಅಧ್ಯಕ್ಷ ಕಿರಣ್ ಎಸಿ, ನಿರ್ದೇಶಕರಾದ ಅಶೋಕ್ ಡಿಎಸ್, ರವಿಕುಮಾರ್ ಎಎಸ್, ದಲಿತ ಮುಖಂಡರಾದ ಗಣೇಶ್ ವೇಲಾಪುರಿ, ವಕೀಲರಾದ ದೇವರಾಜ್ ಸಂತೇಮರೂರು, ರವಿಕುಮಾರ್ ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವಿರೂಪಾಕ್ಷ ಟಿವಿ 46 ನ್ಯೂಸ್ ಕನ್ನಡ, ಅರಕಲಗೂಡು. You are watching TV 46 News Kannada.